ಆ್ಯಂಡ್ ಅವ್ನು ತುಂಬ ಚೆನ್ನಾಗಿ ಡಾಟ್ ಡ್ರಾಯಿಂಗ್ ಮಾಡ್ತಾ ಇದ್ದ. ಡಾಟ್ ಡ್ರಾಯಿಂಗ್ ಅಂದರೆ ಒಂದು ಡ್ರಾಯಿಂಗಲ್ಲಿ ಎಲ್ಲೂ ಲೈನ್ಸ್ ಯೂಸ್ ಮಾಡದೆ ಬರೀ ಡಾಟ್ಸ್ ಇಟ್ಟೇ ಡ್ರಾ ಮಾಡೋದು. ಮತ್ತು ಅವ್ನು ಮಾಡಿದ ಡ್ರಾಯಿಂಗ್ಸ್ನ ಅವ್ನಿಗಿಷ್ಟ ಇಲ್ಲದೆ ಇದ್ದರು ಅವ್ನ ಫ್ರೆಂಡ್ಸ್ ಫೋರ್ಸ್ ಮಾಡಿ ಕಾಲೇಜ್ ನೋಟಿಸ್ ಬೋರ್ಡ್ ಮೇಲೆ ಹಾಕಿಸ್ತಾ ಇದ್ರು. ವಾವ್, ಚೆನ್ನಾಗಿದೆ ಅಲ್ವಾ? ಬರ್ದಿರೋನ್ ಚೆನ್ನಾಗಿಲ್ವಾ? ನನಗೆ ಗೊತ್ತಿಲ್ಲ. ನೀನನ್ನ ನೋಡಿಲ್ವಾ? ಈಗ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಮೊದ್ಲೋಗ್ ನೋಡು. ಅಷ್ಟೊಂದು ಸ್ಮಾರ್ಟ್ ಆಗಿದಾನಾ? ಸ್ಮಾರ್ಟ್ ಅನ್ನೋದಕ್ಕಿಂತ ಲಕ್ಷಣವಾಗಿದ್ದಾನೆ. ಮೊದ್ಲೇ ಅವ್ನ್ ಹುಡ್ಗಿರ್ ಫ್ಯಾನ್ಸ್ ಜಾಸ್ತಿ. ಈಗ ಈ ಡ್ರಾಯಿಂಗ್ ಕೃಪೆಯಿಂದ ಇನ್ನೂ ಒಂದಷ್ಟು ಜನ ಹುಡುಗಿರ್ ಆಡ್ ಆಗ್ತಾರೆ. ಆ ತರ ಆದ್ರೆ ಆ ಲಿಸ್ಟಲ್ಲಿ ನಂದೇ ಫಸ್ಟ್ ಹೆಸರು. ನನಗೆ ತೋರಿಸ್ದೆ ಐಶ್ವರ್ಯರನ್ನ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ಯಾ? ಅಲ್ಲಪ್ಪ, ನಾನು ಎಷ್ಟು ಬೇಡ ಬೇಡ ಅಂದ್ರೂ ಪ್ರವೀಣನೇ ಹಾಕಿದ್ದು. ಸುಮಾರಾಗಿ ಮಾಡಿದ್ದೀನಿ, ಬೇಕಿರ್ ನೋಡು. ಎಲ್ಲೋ ಐಶ್ವರ್ಯ ರೈ ಇಲ್ಲೇ ಇದ್ಲು ಕಣೋ. ಹೌದಾ? ಮತ್ತೆಲ್ಲಿಗೆ ಹೋದ್ಲು? ಸಾರಿ ರೋಹಿತ್, ಐ ಥಿಂಕ್ ಪ್ರೀತಿ ಜೊತೆಗೆ ಹೊಟ್ಟೆ ಕಿಚ್ಚು ಫ್ರೀಯಾಗಿ ಬರುತ್ತೆ ಅನ್ಸುತ್ತೆ. ಈಗ ನೋಡಿದ್ದು ಕತ್ತಿದ್ದು ಎಲ್ಲ ಸಾಕು. ನಾಳೆ ಹೋಗವನ್ನ ಮಾತಾಡ್ಸು. ಮಾತಾಡ್ಸ್ಬೇಕಾ? ಕಮಾನ್, ಹೇಗೆ ಮಾತಾಡಿಸ್ಬೇಕು ಅಂತ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡು. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್? ಹಾಯ್, ನನ್ನ ಹೆಸರು ದಿಯಾ ಸ್ವರೂಪ್. ಬಾಂಡ್, ಜೇಮ್ಸ್ ಬಾಂಡ್. ಸುಮ್ಮನೆ ಬಾಯಿ ಮುಚ್ಕೊಂಡು ದಿಯಾ ಸ್ವರೂಪ್ ಅಂತ ಹೇಳು ಸಾಕು. ಎಕ್ಸ್ಕ್ಯೂಸ್ ಮೀ, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್. ಹಾಯ್, ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನೀವು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನೋಟಿಸ್ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿ. ಹಾಯ್, ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್. ನೀವು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀರಾ. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನಿಮ್ಮ ಹೆಸರು ರೋಹಿತ್ ಅಲ್ವಾ? ಫಸ್ಟ್ ಇಯರ್ ಎಮ್.ಟೆಕ್. ಆ್ಯಕ್ಚುಲಿ ನಾನು ನಿಮ್ಮ ಡ್ರಾಯಿಂಗ್ನ ನೋಟಿಸ್ ಬೋರ್ಡ್ ಮೇಲೆ ನೋಡಿದೆ. ಒಬ್ಬನೇ ಬರ್ತಾ ಇದ್ದಾನೆ. ಇದೇ ಕರೆಕ್ಟ್ ಟೈಮ್. ಹೋಗು, ಮಾತಾಡ್ಸು. ಕಾನ್ಫಿಡೆಂಟಾಗಿ ಮಾತಾಡ್ಸು. ಕಾಲು ನಡೆಸ್ಬೇಡ, ಬೆವರು ಹೊರ್ಸ್ಕೋ. ಹೋಗು, ಕಮಾನ್, ಹಾಯ್ ಅಂತ ಹೇಳು. ಹೋಗು. ಪರವಾಗಿಲ್ಲ, ಅವ್ನು ಕಾಲೇಜ್ ಬಿಟ್ಟು ಹೋಗೋದಕ್ಕಿನ್ನ ತುಂಬ ಟೈಮ್ ಇದೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ರೋಹಿತ್, ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಏನೂ ಕಾರಣ ಇಲ್ಲದೆ ಅವನ್ನ ಮಾತನಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಕರೆಕ್ಟ್. ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಸಿಕ್ಕಿದ್ರೆ ಈಸಿಯಾಗಿ ಹೋಗಿ ಅವನ್ನ ಮಾತಾಡಿಸ್ಬೋದು. ಬಟ್ ಏನು ರೀಸನ್? ಡೌಟ್ ಕೇಳೋಣ ಅಂದರೆ ಅವನ ಎಮ್.ಟೆಕ್ಕು, ನಾನು ಬಯೋಟೆಕ್ಕು. ಸೊ ವಾಟ್ಸ್ ದ ರೀಸನ್? Reason.
ನೀವು ರೋಹಿತ್ ಅಲ್ವಾ? ಫಸ್ಟ್ ಇಯರ್ MTech? ಹಾ ಹೌದು. ಐ ಥಿಂಕ್ ಇದು ನಿಮ್ದು ಅಂತ ಅನ್ಸುತ್ತೆ. ಹಾ ನಂದೇ. ನಿಮ್ಗೆಲ್ ಸಿಕ್ತು? ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು. ಹೌದಾ? ನೋಟಿಸ್ ಬೋರ್ಡ್ ಮೇಲೆ ಹಾಕ್ತಾ ಇದ್ರೆ ಯಾರೋ ಕಿತ್ಕೊಂಡೇ ಹೋಗ್ಬಿಡ್ತಾ ಇದ್ರು. ಓ ಥ್ಯಾಂಕ್ಸ್. ಬೈದುವೆ ನಿಮ್ಮ ಹೆಸರು ಏನಾಯ್ತು? ಏನಿಲ್ಲ, ನನ್ನ ಹೆಸರು ನೀವು ಫಸ್ಟ್ ಇಯರ್ MTech ಅಲ್ವಾ? ಹೌದು. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ಇದು ನಿಮ್ಮ ಕ್ಲಾಸ್ಮೇಟ್ ಅವ್ರದ್ದು ಅಂತ ಅನ್ಸುತ್ತೆ. ಹಾ, ರೋಹಿತ್. ಹಾ, ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು. ಅವ್ರಿಗೆ ತಲುಪ್ಸೋಣ ಅನ್ಕೊಂಡೆ, ಬಟ್ ಅವ್ರ ಕಾಲೇಜಲ್ಲೇ ಕಾಣಿಸ್ತಾ ಇಲ್ಲ. ಅವ್ನ್ ಕಾಲೇಜ್ ಬಿಟ್ಟು ಹೊಟ್ಟೋದ್ನಲ್ಲ. ಕಾಲೇಜ್ ಬಿಟ್ಟು ಹೊಟ್ಟೋದ್ರಾ? ಹಾ, ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ಕೋರ್ಸ್ನ ಡಿಸ್ಕಂಟಿನ್ಯೂ ಮಾಡಿ ಕೊರಿಯಾಗ್ ಹೊಟ್ಟೋದ. ನೀವೀಗಿದ್ನ ತಲುಪಿಸ್ಬೇಕು ಅಂದ್ರೆ ಕೊರಿಯಾಗೆ ಹೋಗ್ಬೇಕು. ಥ್ಯಾಂಕ್ ಯು. ಇಟ್ಸ್ ಓಕೆ.
ನೋಡೋದಕ್ಕೆ ರೋಹಿತ್ ಥರಾನೇ ಇದ್ನಲ್ಲ, ಅವನೇನಾ ಅಥವಾ ನನ್ನ ಭ್ರಮೇನಾ? ಅವನೇ. ಇವನಲ್ಲಿ ಮುಂಬೈಲಿ ಏನ್ ಮಾಡ್ತಾ ಇದ್ದಾನೆ? ಅದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಸರಿ, ನೀನೇನು ಕೌಸ್ಕೋತಾ ಇದೆಯಾ? ನೀನ್ ಯಾರು ಅಂತಾನೆ ಅವನಿಗೆ ಗೊತ್ತಿಲ್ಲ. ನಾರ್ಮಲ್ ಆಗಿ ನಿಂತ್ಕೋ. ಸರಿ, ಇವಾಗ ಏನ್ ಮಾಡೋಣ? ಮಾತಾಡ್ಸೋಣ. ಬಿಫೋರ್ ದಟ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡು. ಹಾಯ್, ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನನ್ನ ಹೆಸರು ರೋಹಿತ್ ಅಲ್ಲ, ಫಸ್ಟ್ ಇಯರ್ ಟೆಕ್. ಆಕ್ಚುಲಿ ನಾನು ನಿಮ್ಮ ನೆಕ್ಸ್ಟ್ ಫ್ಲೋರಲ್ಲಿ ಇವನು ಇಳಿದ್ಬಿಡ್ತಾನೆ. ಅಂದ್ರೆ ಇಡೀ ಲೆಫ್ಟಲ್ಲಿ ನಾನು ಮತ್ತು ಅವನಿಬ್ರೇ. ಅಪ್ಪ, ನೆನ್ಸ್ಕೊಂಡ್ರೇನೆ ಹೊಟ್ಟೆ ಒಳಗೆ ಹುಳ ಬಿಟ್ಟಂಗ ಆಗ್ತಾ ಇದೆ. ಅಯ್ಯೋ, ಹೊರಟೆ ಹೋಗ್ತಾ ಇದ್ದಾನೆ. ಉಸಿರು ಕಟ್ಟಂಗ ಆಗ್ತಾ ಇದೆ. ಈ ಜನ್ಮದಲ್ಲಿ ಏನ ಮಾತಾಡ್ಸೋದಿಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ, ನೀವು ದಿಯಾ ಸ್ವರೂಪ್ ಅಲ್ವಾ? ಹಾಯ್, ನನ್ನ ಹೆಸರು ರೋಹಿತ್ ಅಂತ. ಆಕ್ಚುಲಿ ನಾನು ಬ್ಯಾಂಗ್ಳೂರ್ CMRITಲೇ ಓದಿದ್ದು, MTech. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಕೋರ್ಸ್ನ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ನಾನು ನಿಮ್ಮನ್ನ ನೋಡಿದ್ದೀನಿ. ಎಲ್ಲಿ? ನಿಮಗೆ ನೆನಪಿದ್ರೆ ನೀವು ಒಂದ್ಸಲ ಕೆಮಿಸ್ಟ್ರಿ ಲ್ಯಾಬಲ್ಲಿ ಟೆಸ್ಟ್ ಟ್ಯೂಬ್ನ ಬ್ಲಾಸ್ಟ್ ಮಾಡಿ 3 ಜನಕ್ಕೆ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಟ್ಟಿದ್ರಿ. ನಿನ್ನ ನೋಡ್ಕೊಂಡೆ ಅದನ್ನ ಬ್ಲಾಸ್ಟ್ ಮಾಡಿತ್ತು. ಮಾತಾಡ್ತಾ ಇದ್ದೆ, ಅವ್ರು ನಿಮ್ಮ ಹೆಸರು ಹೇಳಿದ್ರು. ಓ ಹೌದಾ? ಈಗ ಇಲ್ಲಿ ಈಗ ಆಫೀಸ್ ಪ್ರಾಜೆಕ್ಟ್ ವರ್ಕ್ ಮೇಲೆ ಬಂದಿದ್ದೀನಿ. ಮಧ್ಯಾಹ್ನ ತಾನೇ ಮೂವ್ ಆದೆ. ಫ್ಲಾಟ್ ನಂಬರ್ 701. 701? ಹೌದು. ಏನಕ್ಕೆ? ನಮ್ದು 702, ಜಸ್ಟ್ ಆಪೋಸಿಟ್. ಹೌದಾ? ವಾಟ್ ಅ ಕೋಇನ್ಸಿಡೆನ್ಸ್. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ. ಬಾಯ್. ಬಾಯ್. ದಿಯಾ, ಅದು ನನ್ನ ಕಾಲೇಜಲ್ಲಿ ಸುಮಾರು 8 ತಿಂಗಳಿದ್ದೆ. ಆ 8 ತಿಂಗಳಲ್ಲಿ ನಾನು ಯಾರು ಅಂತ ಗೊತ್ತಿತ್ತಾ? ಆರ್ ಅಟ್ಲೀಸ್ಟ್ ನನ್ನ ಒಂದ್ಸಲ ಆದರೂ ನೋಡಿದ್ರಾ? ಅಂಕಲ್, ಇವರು ರೋಹಿತ್ ಅಂತ, ಬೆಂಗಳೂರಲ್ಲಿ ನಮ್ಮ ಕಾಲೇಜಲ್ಲಿ ಓದಿತ್ತು. ಓ ಹೌದಾ? ಹಾಯ್ ರೋಹಿತ್. ಹಾಯ್ ಸರ್. ನನ್ನ ಹೆಸರು ಮಾಧವರಾವ್, ಇವ್ರ ಫ್ಯಾಮಿಲಿ ಫ್ರೆಂಡ್. 203ನಲ್ಲಿದ್ದೀನಿ. ಏನಾದರೂ ಹೆಲ್ಪ್ ಬೇಕಿದ್ರೆ ಫೀಲ್ ಫ್ರೀ. ಶೋರ್ ಸರ್. ಅವ್ರು ನಮ್ಮ ತಂದೆ. ಹಲೋ ಸರ್. ಹಲೋ. ಓಕೆ ದಿಯಾ, ಕ್ಯಾರಿ ಆನ್. ನಾವೊಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಬಾಯ್ ದಿಯಾ. ಬಾಯ್ ರೋಹಿತ್. ಬಾಯ್ ಸರ್. ಐ ಆಮ್ ಸಾರಿ. ಇಟ್ಸ್ ಓಕೆ. ಬಾಯ್. ಬಾಯ್. ನನ್ನನ್ನು ನೋಡಿದೀಯಾ ಅಂತ ಕೇಳ್ತೀಯಲ್ಲ, ನಿನ್ನನ್ನು ನೋಡಿದಷ್ಟು ನಾನು ಟೆಕ್ಸ್ಟ್ ಬುಕ್ನ ನೋಡ್ಬಿಟ್ಟಿದ್ರೆ ಇಡೀ ಕ್ಲಾಸ್ಗೆ ಟಾಪರ್ ಆಗ್ಬಿಡ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇದ್ದಿದ್ರೆ ಒಟ್ಟಿಗೆ ಜಾಗಿಂಗ್ಗೆ ಮುಗಿಸ್ಕೊಂಡ್ಬರ್ಬೋದಿತ್ತು. ನಿಮ್ಗೆ ಜಾಗಿಂಗ್ ಹೋಗೋ ಅಭ್ಯಾಸ ಇದೆಯಾ? ಹಾ, ಕೊರಿಯಾದಲ್ಲಿದ್ದಾಗ ಅಭ್ಯಾಸ ಮಾಡ್ಕೊಂಡೆ. ನೀವು? ನಾನು ಡೈಲಿ ಎದ್ದೊಳೋದೇ 9 ಗಂಟೆಗೆ. ಏನಕ್ಕೆ ಅಷ್ಟೊಂದು ಲೇಟು? ಓ,
ಲೇಟಾಗಿ ಮಲಗ್ತೀರಾ? ಇಲ್ಲ, ಬೇಗನೆ ಮಲಗ್ತೀನಿ. ಬಟ್ ನನ್ಗೊಂದು ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ನನಗೆ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರೆಚಲ್ಲಿ ನಿದ್ದೆ ಬರಲ್ಲ. ಸಣ್ಣ ಪುಟ್ಟ ಸೌಂಡ್ಗಳಿಗೆಲ್ಲ ಎಚ್ಚರ ಆಗ್ತಾ ಇರತ್ತೆ. ರಾತ್ರಿ ಎಲ್ಲ ಅರ್ಧಂಬರ್ಧ ನಿದ್ದೆ. ಕೊರಿಯಾದಲ್ಲೊಂದು ನಂಬಿಕೆ ಇದೆ. ಸಪೋಸ್ ನಿಮಗೆ ರಾತ್ರಿ ನಿದ್ದೆ ಮಾಡೋದಕ್ಕಾಗ್ತಿಲ್ಲ ಅಂದ್ರೆ ನೀವು ಬೇರೆಯವ್ರ ಕನಸಲ್ಲಿ ಎಚ್ಚರ ಆಗಿದ್ದೀರಾ ಅಂತ ಅರ್ಥ. ಹಾಗಾಗಿದ್ರೆ ನೀನ್ ಕಾಲೇಜಲ್ಲಿ ಒಂದಿನಾನು ಮಲ್ಗಿರ್ಬಾರ್ದು. ಹಾ, ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ. ನೀವು ಮಲ್ಗೋಕ್ಕಿಂತ ಮುಂಚೆ 1 ನಿಮಿಷ ಕಣ್ಮುಚ್ಕೊಂಡು ನಿಮ್ ಜೀವನ ಎಲ್ಲ ಯಾರ ಜೊತೆ ಅಥವಾ ಎಂತವ್ರ ಜೊತೆ ಕಳಿಬೇಕು ಅಂತ ಇಷ್ಟಪಡ್ತೀರೋ ಅವ್ರನ್ನ ನೆನ್ಸ್ಕೊಂಡು ಅವ್ರಿಗೊಂದು ಮೆಸೇಜ್ ಹೇಳಿ ಮಲ್ಕೊಳ್ಳಿ. ನಿಮಗ್ ಚೆನ್ನಾಗಿ ನಿದ್ದೆ ಬರುತ್ತೆ. ಇದ್ಯಾವ ದೇಶದ ನಂಬಿಕೆ? ನಾವು ಜೀವನದಲ್ಲಿ ಸೆಕ್ಯೂರ್ಡ್ ಆಗಿದ್ದೀವಿ ಅನ್ನೋ ನಂಬಿಕೆ. ನನ್ನ ಜೀವನ ಎಲ್ಲ ನಾನು ನಿನ್ ಜೊತೆನೆ ಕಳೆಯೋದಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು.
ಕ್ಲಿಯರ್ ದಿಯಾ 19/3/2016 ನನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯಿತು. ಮೈ ಹಾರ್ಟ್ ಫೌಂಡ್ ಇಟ್ಸ್ ಅದರ್ ಹಾಫ್. ಆ ಕ್ಷಣದಿಂದ ನಿನ್ನನ್ನು ಬಿಟ್ಟು ಬೇರೆ ಎಲ್ಲರೂ ನನಗೆ ಸ್ಟ್ರೇಂಜರ್ಸ್ ಆಗ್ಬಿಟ್ರು. ನನ್ನ ಮತ್ತೆ ಅವ್ರ ಮಧ್ಯೆ ಒಂದು ಇನ್ವಿಸಿಬಲ್ ವಾಲ್ ಕ್ರಿಯೇಟ್ ಆಗ್ಬಿಡ್ತು. ಪ್ರಪಂಚಕ್ಕೆ ನೀನೊಬ್ಬಳು ವ್ಯಕ್ತಿ ಆಗಿದ್ದೆ, ಬಟ್ ನನಗೆ ನೀನೇ ಪ್ರಪಂಚ ಆಗ್ಬಿಟ್ಟೆ. ನನ್ನ ಹೆಸರು ರೋಹಿತ್ ಅಂತ. ಆಕ್ಚುಲಿ ನಾನು ಬ್ಯಾಂಗ್ಳೂರ್ ಸಿಎಂಆರ್ಐಟಿಲೇ ಓದಿದ್ದು ಎಂಟೆಕ್. ಆ್ಯಂಡ್ ಸಾಧ್ಯ ಆದರೆ ನನಗೆ ಕ್ಷಮಿಸ್ಬಿಡು. ಯಾಕಂದರೆ ನಿನ್ನನ್ನು ಎಷ್ಟು ಲವ್ ಮಾಡ್ತೀನಿ ಅಂತ ನಿನಗೆ ಹೇಗೆ ಹೇಳಬೇಕು ಅಂತಾನೆ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ನಾನು ಪ್ರತಿ ಸಲ ಉಸಿರಾಡಿದಾಗಲೂ ನಿನ್ನ ಜ್ಞಾಪಿಸ್ಕೋತಾನೇ ಇರ್ತೀನಿ. ಲವ್ ಯು, ರೋಹಿತ್. ಯಾರವಳು? ನಮ್ಮ ಆಫೀಸ್ ಕೊಲೀಗ್ ನನ್ನ ಪ್ರಪೋಸ್ ಮಾಡಿದ್ಲು. ಅದಕ್ಕೆ ನೀನೇನು ಹೇಳ್ದೆ? ಒಂದು ಹುಡುಗಿ ನನ್ನ ಈ ಪ್ರಪಂಚದಲ್ಲಿ ಬೇರೆ ಹುಡುಗಿಯರಿದ್ದಾರೆ ಅನ್ನೋದನ್ನೇ ಮರ್ಸ್ಬಿಟ್ಟಿದ್ದಾಳೆ ಅಂತ ಹೇಳ್ದೆ. ಮತ್ತೆ ನಾನು ಮುಂಬೈಗೆ ಬಂದಿದ್ದೆ ಅವಳಿಗೋಸ್ಕರ ಅಂತಾನೂ ಹೇಳ್ದೆ. ಕಾಲೇಜಲ್ಲಿ ನಿನ್ನ ಡ್ರಾಯಿಂಗ್ ಕದೀತಾ ಇದ್ದಿದ್ದೆ ನಾನು. ಅದನ್ನ ಹಾಕ್ತಾ ಇದ್ದಿದ್ದೆ ನಿನ್ನ ಇಂಪ್ರೆಸ್ ಮಾಡೋದಿಕ್ಕೆ. ಈಗ ಗೊತ್ತಾಯ್ತಾ ನೀನ್ ದಿನ ಯಾರ ಕನ್ಸಲ್ಲಿ ಚೆನ್ನಾಗಿರ್ತಾ ಇದ್ದೆ ಅಂತ? 3 ವರ್ಷ ವೇಸ್ಟ್ ಮಾಡ್ಕೊಂಡ್ಬಿಟ್ವಿ ಅಲ್ವಾ? ಇನ್ನು 30 ವರ್ಷ ಇದೆಯಲ್ಲ. Okay, I'll see you tomorrow. Bye. ಸಾರಿ, ಆಫೀಸಿಂದ ತಲೆನೋವು ಅಂತ ಸುಳ್ಳು ಹೇಳಿ ಬಂದಿದ್ದೆ. ಇವಾಗ ನಿಜವಾಗ್ಲೂ ಫೋನ್ ಮಾಡಿ ತಲೆ ತಿಂತಾ ಇದ್ದಾರೆ. ಐ ಲವ್ ಯು. 6 ಗಂಟೆ ಆಯ್ತು, ಇನ್ನೂ ಸಿನಿಮಾ ಶುರು ಮಾಡಿಲ್ಲ. ಏನಾದರೂ ಪ್ರಾಬ್ಲಮ್ಮಾ? ಐ ಲವ್ ಯು. ಏನ್ ಕರೆದ್ಯಾ? ಯಾಕೆ ಕೇಳಿಸ್ಲಿಲ್ವಾ? ಏನಾಗಿದೆ ನಿನ್ಗೆ ಇವತ್ತು? ಬೇರೆ ದಿನ ಎಲ್ಲ ಎಷ್ಟೊತ್ತಿಗೆ 100 ಸಲ ಐ ಲವ್ ಯು ಅಂತ ಹೇಳಿರ್ತಿದ್ದೆ. ಇವತ್ತು ನೀನ್ ಹೇಳೋದಿರ್ಲಿ, ನಾನ್ ಹೇಳಿದ್ರು ಕೇಳಿಸ್ತಿರೋ ಒಂಥರ ನಾಟಕ ಮಾಡ್ತಿದ್ಯಲ್ಲ. ಏನಕ್ಕೆ? ನನ್ ಮೇಲೇನಾದ್ರೂ ಕೋಪನಾ? ನಿನ್ ಮೇಲೆ ಕೋಪ ಮಾಡ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ? ಅದೇನಂದ್ರೆ ಇವತ್ತಿನ ಪೇಪರಲ್ಲಿ 1 touch is equal to 1000 words ಅಂತ ಓದ್ದೆ. ಒಂದು ಸ್ಪರ್ಶ 1000 ಪದಗಳಿಗೆ ಸಮ. ಏನ್ ಹೇಳ್ತಾ ಇದ್ಯಾ? ಲೆಟ್ ಮಿ ಎಕ್ಸ್ಪ್ಲೈನ್. ಇನ್ ಮುಂದೆ ನಾವಿಬ್ರು ಯಾವಾಗ್ಲೂ ಜೊತೆಲೇ ಇರ್ತೀವಲ್ವಾ? ಹೌದು. ಸೊ ಇಬ್ರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಐ ಲವ್ ಯು ಅಂತ ಹೇಳ್ಬೇಕು ಅನ್ಸಿದ್ರೆ